ನಮಸ್ಕಾರ ಸ್ನೇಹಿತರೆ, ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವಿಂದು ಪರೀಕ್ಷೆಗೆ ಸಂಬಂಧಪಟ್ಟಂತೆ, ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಂಬಂಧಪಟ್ಟಂತೆ 100 ಪ್ರಶ್ನೆಗಳನ್ನು ನೋಡೋಣ. ಅದರಲ್ಲಿ ಮೊದಲನೇದಾಗಿ ಇತಿಹಾಸದ 20 ಪ್ರಶ್ನೆಗಳು. 1. ಮೊಹೆಂಜೊದಾರೋ ನಗರವನ್ನು ಕಂಡುಹಿಡಿದವರು ಅಥವಾ ಪತ್ತೆ ಹಚ್ಚಿದವರು ಯಾರು ಅಂತ. ಎ. ದಯಾರಾಮ್ ಸಹಾನಿ, ಬಿ. ರಾಖಲ್ದಾಸ್ ಬ್ಯಾನರ್ಜಿ, ಸಿ. ಜಾನ್ ಮಾರ್ಷಲ್, ಡಿ. ಆರ್.ಎಸ್. ಬಿಸ್ಟ್ ಅಂತ. ಸರಿಯಾದ ಉತ್ತರ ಆಪ್ಷನ್ ಬಿ, ರಾಖಲ್ದಾಸ್ ಬ್ಯಾನರ್ಜಿ ಅಥವಾ ಆರ್. ಡಿ. ಬ್ಯಾನರ್ಜಿ ಅಂತ. 2. ವೇದಗಳ ಕಡೆಗೆ ಹಿಂತಿರುಗಿ ಎಂಬ ಘೋಷಣೆ ನೀಡಿದವರು ಯಾರು ಅಂತ. ಎ. ಸ್ವಾಮಿ ವಿವೇಕಾನಂದ, ಬಿ. ರಾಜಾರಾಮ್ ಮೋಹನ್ ರಾಯ್, ಸಿ. ದಯಾನಂದ ಸರಸ್ವತಿ, ಡಿ. ಈಶ್ವರ್ ಚಂದ್ರ ವಿದ್ಯಾಸಾಗರ್. ಸರಿಯಾದ ಉತ್ತರ ಆಪ್ಷನ್ ಸಿ, ದಯಾನಂದ ಸರಸ್ವತಿಯವರು. ವೇದಗಳಿಗೆ ಹಿಂದಿರುಗಿ, ಬ್ಯಾಕ್ ಟು ವೇದಾಸ್ ಎಂಬ ಘೋಷಣೆಯನ್ನು ನೀಡ್ತಾರೆ. ದಯಾನಂದ ಸರಸ್ವತಿಯವರು ಆರ್ಯ ಸಮಾಜದ ಸ್ಥಾಪಕರು. ಭಾರತಕ್ಕೆ ವ್ಯಾಪಾರಕ್ಕಾಗಿ ಬಂದ ಮೊದಲ ಯುರೋಪಿಯನ್ನರು ಯಾರು ಅಂತ. ಎ. ಇಂಗ್ಲಿಷರು, ಬಿ. ಪೋರ್ಚುಗೀಸರು, ಸಿ. ಡಚ್ಚರು, ಡಿ. ಫ್ರೆಂಚರು. ಸರಿಯಾದ ಉತ್ತರ ಆಪ್ಷನ್ ಬಿ, ಪೋರ್ಚುಗೀಸರು. ಪೋರ್ಚುಗೀಸರ ವಾಸ್ಕೋ ಡ ಗಾಮಾ ಭಾರತಕ್ಕೆ ಜಲಮಾರ್ಗದ ಮೂಲಕ ಬಂದ ಮೊದಲನೇ ಯುರೋಪಿಯನ್ ವ್ಯಕ್ತಿ ಅಂತ ಹೇಳ್ಬೋದು. ಅಶೋಕನ ಶಾಸನಗಳನ್ನು ಓದಿದ ಮೊದಲ ವ್ಯಕ್ತಿ ಯಾರು. ಎ. ರಾಬರ್ಟ್ ಬ್ರೂಸ್ಫುಟ್, ಬಿ. ಜೇಮ್ಸ್ ಪ್ರಿನ್ಸೆಪ್, ಸಿ. ವಿಲಿಯಂ ಜೋನ್ಸ್, ಡಿ. ಆರ್. ಡಿ. ಬ್ಯಾನರ್ಜಿ. ಸರಿಯಾದ ಉತ್ತರ ಆಪ್ಷನ್ ಬಿ, ಜೇಮ್ಸ್ ಪ್ರಿನ್ಸೆಪ್. ನೆಕ್ಸ್ಟ್ ಪ್ರಶ್ನೆ, ಮೊದಲ ಪಾಣಿಪತ್ ಯುದ್ಧ ಯಾರ ನಡುವೆ ನಡೆಯಿತು ಅಂತ. ಸರಿಯಾದ ಎ. ಬಾಬರ್ ಮತ್ತು ಇಬ್ರಾಹಿಂ ಲೋಧಿ, ಬಿ. ಅಕ್ಬರ್ ಮತ್ತು ಹೇಮು, ಸಿ. ಶಿವಾಜಿ ಮತ್ತು ಔರಂಗಜೇಬ್, ಡಿ. ಅಲೆಕ್ಸಾಂಡರ್ ಮತ್ತು ಪೋರಸ್. ಸರಿಯಾದ ಉತ್ತರ ಆಪ್ಷನ್ ಎ, ಬಾಬರ್ ಮತ್ತು ಇಬ್ರಾಹಿಂ ಲೋಧಿಯ ನಡುವೆ 1526ರಲ್ಲಿ ಮೊದಲ ಪಾಣಿಪತ್ ಕದನ ನಡೆಯುತ್ತದೆ. ಇದರಲ್ಲಿ ಬಾಬರ್ ಗೆಲ್ತಾನೆ, ಇಬ್ರಾಹಿಂ ಸೋಲನ್ನು ಅನುಭವಿಸ್ತಾನೆ. ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಎಂದೂ ಕರೆಯಲ್ಪಡುವ ಬಂಡಾಯ ಯಾವುದು ಅಂತ. ಎ. ಚಂಪಾರನ್ ಸತ್ಯಾಗ್ರಹ, ಬಿ. ದಂಡಿ ಯಾತ್ರೆ, ಸಿ. 1857ರ ಬಂಡಾಯ, ಡಿ. ಕ್ವಿಟ್ ಇಂಡಿಯಾ ಚಳುವಳಿ. ಸರಿಯಾದ ಉತ್ತರ ಆಪ್ಷನ್ ಸಿ, 1857ರ ಬಂಡಾಯ. ಇದನ್ನು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂಥೇಳಿ ಕರೀತಾರೆ. ಬ್ರಿಟಿಷರು ಇದನ್ನು ಸಿಪಾಯಿ ದಂಗೆ ಅಂಥೇಳಿ ಕರೆದರು. ಗಾಂಧೀಜಿಯವರ ರಾಜಕೀಯ ಗುರುಗಳು ಯಾರು ಅಂತ. ಎ. ರವೀಂದ್ರನಾಥ್ ಟಾಗೋರ್, ಬಿ. ದಾದಾಬಾಯಿ ನವರೋಜಿ, ಸಿ. ಬಾಲ್ ಗಂಗಾಧರ್ ತಿಲಕ್, ಡಿ. ಗೋಪಾಲಕೃಷ್ಣ ಗೋಖಲೆ. ಸರಿಯಾದ ಉತ್ತರ ಆಪ್ಷನ್ ಡಿ, ಗೋಪಾಲಕೃಷ್ಣ ಗೋಖಲೆ ಅವರು ಗಾಂಧೀಜಿಯವರ ರಾಜಕೀಯ ಗುರುಗಳಾಗಿರ್ತಾರೆ. ನೆಕ್ಸ್ಟ್ ಪ್ರಶ್ನೆ, ಇಂಡಿಯನ್ ನ್ಯಾಷನಲ್ ಆರ್ಮಿ INA ಇಂಡಿಯನ್ ನ್ಯಾಷನಲ್ ಆರ್ಮಿಯನ್ನು ಸ್ಥಾಪಿಸಿದವರು ಯಾರು ಅಂತ. ಎ. ಜವಾಹರ್ಲಾಲ್ ನೆಹರು, ಬಿ. ಸುಭಾಷ್ ಚಂದ್ರ ಬೋಸ್, ಸಿ. ಭಗತ್ ಸಿಂಗ್, ಡಿ. ರಾಸ್ ಬಿಹಾರಿ ಬೋಸ್. ಸರಿಯಾದ ಉತ್ತರ ಆಪ್ಷನ್ ಡಿ, ರಾಸ್ ಬಿಹಾರಿ ಬೋಸ್ ಇದನ್ನು ಸ್ಥಾಪನೆ ಮಾಡ್ತಾರೆ. ನಂತರ ಅದರ ಜವಾಬ್ದಾರಿಯನ್ನು ವಹಿಸಿದವರು ಸುಭಾಷ್ ಚಂದ್ರ ಬೋಸ್ರವರು. ಬಂಗಾಳವನ್ನು ವಿಭಜಿಸಿದ ಬ್ರಿಟಿಷ್ ವೈಸ್ರಾಯ ಯಾರು ಅಂತ. ಎ. ಲಾರ್ಡ್ ವೆಲ್ಲೆಸ್ಲಿ, ಬಿ. ಲಾರ್ಡ್ ಕಾರ್ನ್ವಾಲಿಸ್, ಸಿ. ಲಾರ್ಡ್ ಕರ್ಜನ್, ಡಿ. ಲಾರ್ಡ್ ಮೌಂಟ್ ಬ್ಯಾಟನ್. ಸರಿಯಾದ ಉತ್ತರ ಆಪ್ಷನ್ ಸಿ, ಲಾರ್ಡ್ ಕರ್ಜನ್. ಈತನು 1905ರಲ್ಲಿ ಬಂಗಾಳವನ್ನು ವಿಭಜನೆ ಮಾಡ್ತಾನೆ. ಹಂಪಿ ಯಾವ ಸಾಮ್ರಾಜ್ಯದ ರಾಜಧಾನಿಯಾಗಿತ್ತು. ಎ. ಚಾಲುಕ್ಯ, ಬಿ. ರಾಷ್ಟ್ರಕೂಟ, ಸಿ. ವಿಜಯನಗರ, ಡಿ. ಹೊಯ್ಸಳ. ಸರಿಯಾದ ಉತ್ತರ ಆಪ್ಷನ್ ಸಿ, ವಿಜಯನಗರ ಸಾಮ್ರಾಜ್ಯದ ರಾಜಧಾನಿಯಾಗಿತ್ತು. ದಿನ್ ಎ ಇಲಾಹಿ ಎಂಬ ಹೊಸ ಧರ್ಮವನ್ನು ಸ್ಥಾಪಿಸಿದ ಮೊಘಲ್ ದೊರೆ ಯಾರು ಅಂತ. ಎ. ಹುಮಾಯೂನ್,
ಬಿ ಅಕ್ಬರ್, ಸಿ ಶಹಜಾನ್, ಡಿ ಔರಂಗಜೇಬ್. ಸರಿಯಾದ ಉತ್ತರ ಬಿ ಅಕ್ಬರ್. ಅಕ್ಬರನು ದಿನ್ ಹೆ ಇಲಾಹಿ ಎಂಬ ಹೊಸ ಧರ್ಮವನ್ನು ಸ್ಥಾಪನೆ ಮಾಡ್ತಾನೆ. ಫ್ರೆಂಚ್ ಕ್ರಾಂತಿ ಯಾವಾಗ ನಡೆಯಿತು? ಎ 1769, ಬಿ 1789, ಸಿ 1805, ಡಿ 1857. ಸರಿಯಾದ ಉತ್ತರ ಆಪ್ಷನ್ ಬಿ 1789ರಲ್ಲಿ ಫ್ರೆಂಚ್ ಕ್ರಾಂತಿ ಅಥವಾ ಫ್ರಾನ್ಸ್ ಕ್ರಾಂತಿ ನಡೆಯಿತು. ಗುಲಾಮಿ ವಂಶದ ಸ್ಥಾಪಕ ಯಾರು ಅಂತ? ಎ ಇಲ್ತಮಿಷ್, ಬಿ ಕುತುಬುದ್ದೀನ್ ಐಬಕ್, ಸಿ ಬಲ್ಬನ್, ಡಿ ರಜಿಯಾ ಸುಲ್ತಾನ. ಸರಿಯಾದ ಉತ್ತರ ಆಪ್ಷನ್ ಬಿ ಕುತುಬುದ್ದೀನ್ ಐಬಕನು ಗುಲಾಮಿ ವಂಶದ ಸ್ಥಾಪಕ. ಪುಸ್ತಕ್ ಮಹಲ್ ಲೈಬ್ರರಿಯ ಮೆಟ್ಟಲುಗಳಿಂದ ಬಿದ್ದು ಮರಣ ಹೊಂದಿದ ಮೊಘಲ್ ಚಕ್ರವರ್ತಿ ಯಾರು ಅಂತ? ಎ ಬಾಬರ್, ಬಿ ಹುಮಾಯೂನ್, ಸಿ ಅಕ್ಬರ್, ಡಿ ಜಹಾಂಗೀರ್. ಸರಿಯಾದ ಉತ್ತರ ಆಪ್ಷನ್ ಬಿ ಹುಮಾಯೂನ್. ಅಖಿಲ ಭಾರತ ಮುಸ್ಲಿಂ ಲೀಗನ್ನು ಯಾವಾಗ ಸ್ಥಾಪಿಸಲಾಯಿತು ಅಂತ? ಎ 1905, ಬಿ 1906, ಸಿ 1919, ಡಿ 1920. ಸರಿಯಾದ ಉತ್ತರ ಆಪ್ಷನ್ ಬಿ 1906. ಎರಡನೇ ಮಹಾಯುದ್ಧವು ಆರಂಭವಾದ ವರ್ಷ ಯಾವುದು? ಎ 1935, ಬಿ 1939, ಸಿ 1942, ಡಿ 1945. ಸರಿಯಾದ ಉತ್ತರ ಆಪ್ಷನ್ ಬಿ 1939. 1939ರಿಂದ 1945ರವರೆಗೆ ಎರಡನೇ ಮಹಾಯುದ್ಧ ನಡೆಯಿತು. ಚೀನಾಕ್ಕೆ ಭೇಟಿ ನೀಡಿದ ಪ್ರಸಿದ್ಧ ಮೊರಾಕ್ಕೋದ ಪ್ರವಾಸಿಗ ಯಾರು ಅಂತ? ಎ ಪಾಹಿಯಾನ್, ಬಿ ಇಬ್ನ್ ಬತೂತ್, ಸಿ ವೆನ್ಸ್ತ್ಯಾಂಗ್, ಡಿ ಮೆಗಸ್ತನಿಸ್. ಸರಿಯಾದ ಉತ್ತರ ಆಪ್ಷನ್ ಬಿ ಇಬ್ನ್ ಬತೂತ್. ಕಟ್ಟಡಗಳ ರಾಜ ಎಂದು ಯಾರನ್ನು ಕರೆಯಲಾಗುತ್ತದೆ? ಎ ಅಕ್ಬರ್, ಬಿ ಶಹಜಾನ್, ಸಿ ಔರಂಗಜೇಬ್, ಡಿ ಬಾಬರ್. ಸರಿಯಾದ ಉತ್ತರ ಆಪ್ಷನ್ ಬಿ ಶಹಜಾನ್. ಈತನನ್ನು ಕಟ್ಟಡಗಳ ರಾಜ ಎಂದು ಕರೆಯಲಾಗುತ್ತದೆ. ಕ್ರಿಸ್ತ ಶಕ 78ರಲ್ಲಿ ಶಕ ವರ್ಷ ಅಥವಾ ಶಕೆಯನ್ನು ಪ್ರಾರಂಭಿಸಿದವರು ಯಾರು ಅಂತ? ಎ ಕನಿಷ್ಕ, ಬಿ ಅಶೋಕ, ಸಿ ಚಂದ್ರಗುಪ್ತ, ಡಿ ಹರ್ಷವರ್ಧನ. ಸರಿಯಾದ ಉತ್ತರ ಆಪ್ಷನ್ ಎ ಕನಿಷ್ಕ. ಕನಿಷ್ಕನು ಆಡಳಿತಕ್ಕೆ ಬಂದ ವರ್ಷವನ್ನು ಶಕ ವರ್ಷ ಅಂತೇಳಿ ಕರೀತಾರೆ. ಕನಿಷ್ಕ ಕುಶಾನರ ಪ್ರಸಿದ್ಧ ಅರಸ. ದಂಡಿ ಯಾತ್ರೆಯಲ್ಲಿ ಗಾಂಧೀಜಿಯೊಂದಿಗೆ ಎಷ್ಟು ಜನ ಅನುಯಾಯಿಗಳು ಪ್ರಯಾಣಿಸಿದರು ಅಂತ? ಎ 68, ಬಿ 78, ಸಿ. ಸರಿಯಾದ ಉತ್ತರ ಆಪ್ಷನ್ ಬಿ 78. ಭೂಗೋಳದ 20 ಪ್ರಶ್ನೆಗಳು. 1. ಭೂಮಿಯು ಸೂರ್ಯನ ಸುತ್ತಲು ಎಷ್ಟು ಸಮಯ ತೆಗೆದುಕೊಳ್ಳುತ್ತದೆ ಅಂತ? ಎ 360 ದಿನಗಳು, ಬಿ 365 ದಿನಗಳು, ಸಿ 365.25 ದಿನಗಳು, ಡಿ 366 ದಿನಗಳು. ಸರಿಯಾದ ಉತ್ತರ ಆಪ್ಷನ್ ಸಿ 365.25 ದಿನಗಳು ತೆಗೆದುಕೊಳ್ಳುತ್ತದೆ. ಭಾರತದ ಯಾವ ರಾಜ್ಯದಲ್ಲಿ ಸುಂದರ್ಬನ್ ಡೆಲ್ಟಾ ಇದೆ ಅಂತ? ಎ ಒಡಿಶಾ, ಬಿ ಪಶ್ಚಿಮ ಬಂಗಾಳ, ಸಿ ಆಂಧ್ರ ಪ್ರದೇಶ, ಡಿ ಗುಜರಾತ್. ಸರಿಯಾದ ಉತ್ತರ ಆಪ್ಷನ್ ಬಿ ಪಶ್ಚಿಮ ಬಂಗಾಳ. ಜಗತ್ತಿನ ಅತಿ ಆಳವಾದ ಕಂದಕ ಟ್ರೆಂಚ್ ಯಾವುದು ಅಂತ? ಎ ಪೋರ್ಟೋರಿಕೋ ಕಂದಕ, ಬಿ ಮೆರಿಯಾನ ಕಂದಕ, ಸಿ ಸುಂಡಾ ಕಂದಕ, ಡಿ ಯುರೇಷಿಯಾ ಕಂದಕ. ಸರಿಯಾದ ಉತ್ತರ ಆಪ್ಷನ್ ಬಿ ಮೆರಿಯಾನ ಕಂದಕ. ಸೈಬೀರಿಯಾ ಪ್ರದೇಶದ ಅತಿ ದೊಡ್ಡ ಮತ್ತು ಆಳವಾದ ಸಿಹಿ ನೀರಿನ ಸರೋವರ ಯಾವುದು ಅಂತ? ಎ ಸುಪೀರಿಯರ್ ಸರೋವರ, ಬಿ
ಬೈಕಲ್ ಸರೋವರ, ಸಿ ವಿಕ್ಟೋರಿಯಾ ಸರೋವರ, ಡಿ ಕ್ಯಾಸ್ಪಿಯನ್ ಸರೋವರ. ಸರಿಯಾದ ಉತ್ತರ ಬೈಕಲ್ ಸರೋವರ. ಬೈಕಲ್ ಸರೋವರವು ಅತಿ ದೊಡ್ಡ ಮತ್ತು ಆಳವಾದ ಸಿಹಿ ನೀರಿನ ಸರೋವರ. ಜಗತ್ತಿನ ಅತಿ ಉದ್ದವಾದ ಪರ್ವತ ಶ್ರೇಣಿ ಯಾವುದು ಅಂತ? ಎ ಹಿಮಾಲಯ, ಬಿ ಆ್ಯಂಡೀಸ್, ಸಿ ರಾಕಿ ಪರ್ವತಗಳು, ಡಿ ಆಲ್ಪ್ಸ್ ಪರ್ವತಗಳು. ಸರಿಯಾದ ಉತ್ತರ ಆಪ್ಷನ್ ಬಿ ಆ್ಯಂಡೀಸ್ ಪರ್ವತಗಳು. ನೆಕ್ಸ್ಟ್ ಪ್ರಶ್ನೆ, ಭೂಮಿಯ ಯಾವ ಪದರವು ಮುಖ್ಯವಾಗಿ ದ್ರವ ರೂಪದಲ್ಲಿದೆ? ಎ ಭೂಚಿಪ್ಪು ಕ್ರಸ್ಟ್, ಬಿ ಮ್ಯಾಂಟಲ್, ಸಿ ಹೊರ ತಿರುಳು ಔಟರ್ ಕೋರ್, ಡಿ ಒಳ ತಿರುಳು. ಸರಿಯಾದ ಉತ್ತರ ಆಪ್ಷನ್ ಸಿ ಹೊರ ತಿರುಳು. ಕಪ್ಪು ಮಣ್ಣು ಬ್ಲ್ಯಾಕ್ ಸೋಲ್ ಯಾವ ಬೆಳೆಗೆ ಸೂಕ್ತವಾಗಿದೆ? ಎ ಭತ್ತ, ಬಿ ಗೋಧಿ, ಸಿ ಹತ್ತಿ, ಡಿ ಬಾರ್ಲಿ. ಸರಿಯಾದ ಉತ್ತರ ಆಪ್ಷನ್ ಸಿ ಹತ್ತಿ ಬೆಳೆಗೆ ಕಪ್ಪು ಮಣ್ಣು ಬಹಳ ಮುಖ್ಯ ಅಥವಾ ಸೂಕ್ತ. ಭಾರತದ ಯಾವ ರಾಜ್ಯದಲ್ಲಿ ಖೇತ್ರಿ ಗಣಿಯ ತಾಮ್ರದ ಗಣಿಗಳು ಇವೆ ಅಂತ? ಎ ಜಾರ್ಖಂಡ್, ಬಿ ಬಿಹಾರ್, ಸಿ ರಾಜಸ್ಥಾನ್, ಡಿ ಕರ್ನಾಟಕ. ಸರಿಯಾದ ಉತ್ತರ ಖೇತ್ರಿ ತಾಮ್ರದ ಗಣಿ ಕಂಡು ಬರುವುದು ರಾಜಸ್ಥಾನ ರಾಜ್ಯದಲ್ಲಿ. ಅಂತಾರಾಷ್ಟ್ರೀಯ ದಿನಾಂಕ ರೇಖೆ ಯಾವ ಡಿಗ್ರಿ ರೇಖಾಂಶದಲ್ಲಿದೆ ಅಂತ? ಎ 0 ಡಿಗ್ರಿ, ಬಿ 90 ಡಿಗ್ರಿ, ಸಿ 180 ಡಿಗ್ರಿ, ಡಿ 770 ಡಿಗ್ರಿ. ಸರಿಯಾದ ಉತ್ತರ ಆಪ್ಷನ್ ಸಿ 180 ಡಿಗ್ರಿ ರೇಖೆ. ಅಮೇರಿಕ ಮತ್ತು ಕೆನಡಾ ನಡುವಿನ ಗಡಿ ರೇಖೆ ಯಾವುದು ಅಂತ? ಎ 49ನೇ ಪ್ಯಾರಲಲ್ ರೇಖೆ, ಬಿ ಮ್ಯಾಕ್-ಮೋಹನ್ ರೇಖೆ, ಸಿ ಡ್ಯುರಾಂಟ್ ರೇಖೆ, ಡಿ 17ನೇ ಸಮಾಂತರ ರೇಖೆ. ಸರಿಯಾದ ಉತ್ತರ ಆಪ್ಷನ್ ಎ 49ನೇ ಸಮಾನಾಂತರ ರೇಖೆ. ಭೂಮಿಯ ಸುತ್ತ ವಾಯುಮಂಡಲದ ಪದರ ಯಾವುದು ಅಂತ? ಎ ಸ್ಟ್ರಾಟೋಸ್ಪಿಯರ್, ಬಿ ಟ್ರೋಪೋಸ್ಪಿಯರ್, ಸಿ ಅಯಾನೋಸ್ಪಿಯರ್, ಡಿ ಎಕ್ಸೋಸ್ಪಿಯರ್. ಸರಿಯಾದ ಉತ್ತರ ಆಪ್ಷನ್ ಬಿ ಟ್ರೋಪೋಸ್ಪಿಯರ್. ನೆಕ್ಸ್ಟ್ ಪ್ರಶ್ನೆ, ದಕ್ಷಿಣದ ಬ್ರಿಟನ್ ಆಫ್ ದ ಸೌತ್ ಎಂದು ಕರೆಯಲ್ಪಡುವ ದೇಶ ಯಾವುದು? ಎ ಚಿಲಿ, ಬಿ ನ್ಯೂಜಿಲೆಂಡ್, ಸಿ ಆಸ್ಟ್ರೇಲಿಯಾ, ಡಿ ದಕ್ಷಿಣ ಆಫ್ರಿಕಾ. ಸರಿಯಾದ ಉತ್ತರ ಆಪ್ಷನ್ ಬಿ ನ್ಯೂಜಿಲೆಂಡ್. ಭಾರತದಲ್ಲಿ ಅತಿ ದೊಡ್ಡ ಸಿಹಿ ನೀರಿನ ಸರೋವರ ಯಾವುದು? ಎ ಚಿಲ್ಕಾ ಸರೋವರ, ಬಿ ಸಾಂಬಾರ್ ಸರೋವರ, ಸಿ ಉಲಾರ್ ಸರೋವರ, ಡಿ ಪುಲಿಕಾಟ್ ಸರೋವರ. ಸರಿಯಾದ ಉತ್ತರ ಆಪ್ಷನ್ ಸಿ ಉಲಾರ್ ಸರೋವರ. ಯಾವ ನದಿಯನ್ನು ದುಃಖದ ನದಿ ಸಾರೋ ಬಿಹಾರ್ ಎಂದು ಕರೆಯುತ್ತಾರೆ? ಎ ದಾಮೋದರ್, ಬಿ ಕೋಸಿ ನದಿ, ಸಿ ಸೋನ್, ಡಿ ಮಹಾನದಿ. ಸರಿಯಾದ ಉತ್ತರ ಬಿ ಕೋಸಿ ನದಿಯನ್ನು ಬಿಹಾರದ ಕಣ್ಣೀರ ನದಿ, ದುಃಖದ ನದಿ ಎಂದು ಕರೆಯುತ್ತಾರೆ. ಗಲ್ಫ್ ಸ್ಟ್ರೀಮ್ ಎಂಬುದು ಏನು? ಎ ಪರ್ವತ ಶ್ರೇಣಿ, ಬಿ ಸಾಗರ ಪ್ರವಾಹ, ಸಿ ಮರುಭೂಮಿ, ಡಿ ಚಂಡಮಾರುತ. ಸರಿಯಾದ ಉತ್ತರ ಆಪ್ಷನ್ ಬಿ ಸಾಗರ ಪ್ರವಾಹ. ನೆಕ್ಸ್ಟ್ ಪ್ರಶ್ನೆ, ಒಂದು ನಿರ್ದಿಷ್ಟ ಪ್ರದೇಶದ ದೀರ್ಘಕಾಲೀನ ಹವಾಮಾನದ ಮಾದರಿ ಯಾವುದು ಅಂತ? ಎ ವಾತಾವರಣ, ಬಿ ಹವಾಮಾನ, ಸಿ ಋತುಮಾನ, ಡಿ ಹವಾಮಾನದ ಬದಲಾವಣೆ. ಸರಿಯಾದ ಉತ್ತರ ಆಪ್ಷನ್ ಬಿ ಹವಾಮಾನ. ತಾತ್ಕಾಲಿಕ ಬದಲಾವಣೆ ವಾತಾವರಣ, ದೀರ್ಘಕಾಲೀನ ಬದಲಾವಣೆ ಹವಾಮಾನ. ವಾರ್ಷಿಕವಾಗಿ ಅತಿ ಹೆಚ್ಚು ಮಳೆಯು ಯಾವ ವಿಧದ ಕಾಡುಗಳಲ್ಲಿ ಬರುತ್ತದೆ ಅಂತ? ಸರಿಯಾದ ಎ ಎಲೆ ಉದುರುವ ಕಾಡುಗಳು, ಬಿ ನಿತ್ಯ ಹರಿದ್ವರ್ಣ ಕಾಡುಗಳು, ಸಿ ಮುಳ್ಳಿನ ಪೊದೆಗಳು, ಡಿ ಟೈಗಾ ಕಾಡುಗಳು. ಸರಿಯಾದ ಉತ್ತರ ಆಪ್ಷನ್ ಬಿ ನಿತ್ಯ ಹರಿದ್ವರ್ಣ ಕಾಡುಗಳಲ್ಲಿ ವಾರ್ಷಿಕವಾಗಿ ಅತಿ ಹೆಚ್ಚು ಮಳೆ ಕಂಡುಬರುತ್ತದೆ.
ವಜ್ರದ ನಕ್ಷತ್ರ ಎಂದು ಯಾವ ಗ್ರಹವನ್ನು ಕರೆಯಲಾಗುತ್ತದೆ? ಡೈಮಂಡ್ ಸ್ಟಾರ್ ಎಂದು. ಎ ಗುರುಗ್ರಹ, ಬಿ ಶುಕ್ರ, ಸಿ ಮಂಗಳ, ಡಿ ಶನಿ. ಸರಿಯಾದ ಉತ್ತರ ಆಪ್ಷನ್ ಬಿ ಶುಕ್ರ ಗ್ರಹ. ಕ್ಷೀರಪಥ ಅಥವಾ ಮಿಲ್ಕಿ ವೇ ಎಂಬುದು ಏನು ಅಂತ. ಎ ನಕ್ಷತ್ರಗಳ ಸಮೂಹ, ಬಿ ಸೌರವ್ಯೂಹ, ಸಿ ಗ್ಯಾಲಕ್ಸಿ, ಡಿ ಗ್ರಹ. ಸರಿಯಾದ ಉತ್ತರ ಸಿ ಗ್ಯಾಲಕ್ಸಿ. ವಿಶ್ವದ ಯಾವ ದೇಶವು ಅತಿ ಹೆಚ್ಚು ಸಂಖ್ಯೆಯ ದ್ವೀಪಗಳನ್ನು ಹೊಂದಿದೆ? ಎ ಭಾರತ, ಬಿ ಫಿಲಿಪೈನ್ಸ್, ಸಿ ಇಂಡೋನೇಷ್ಯಾ, ಡಿ ಜಪಾನ್. ಸರಿಯಾದ ಉತ್ತರ ಆಪ್ಷನ್ ಸಿ ಇಂಡೋನೇಷ್ಯಾ. ಇದು ಅತ್ಯಂತ ಹೆಚ್ಚು ಮುಸ್ಲಿಂ ಜನಸಂಖ್ಯೆಯನ್ನು ಹೊಂದಿರುವ ದೇಶ. 3 ಸಂವಿಧಾನ ಮತ್ತು ರಾಜಕೀಯ, ಕಾನ್ಸ್ಟಿಟ್ಯೂಷನ್ ಪಾಲಿಟಿಯ ಕುರಿತು 20 ಪ್ರಶ್ನೆಗಳು. ಸಂವಿಧಾನ ರಚನಾ ಸಭೆ ಕರಡು ಸಮಿತಿಯ ಅಧ್ಯಕ್ಷರು ಯಾರಾಗಿರ್ತಾರೆ ಅಂತ. ಡ್ರಾಫ್ಟಿಂಗ್ ಕಮಿಟಿಯ ಚೇರ್ಮನ್ ಎ ಡಾಕ್ಟರ್ ರಾಜೇಂದ್ರ ಪ್ರಸಾದ್, ಬಿ ಡಾಕ್ಟರ್ BR ಅಂಬೇಡ್ಕರ್, ಸಿ ಜವಾಹರ್ಲಾಲ್ ನೆಹರು, ಡಿ BN ರಾವ್. ಸರಿಯಾದ ಉತ್ತರ ಆಪ್ಷನ್ ಬಿ ಡಾಕ್ಟರ್ BR ಅಂಬೇಡ್ಕರ್ ಅವರು. ಭಾರತದ ಸಂವಿಧಾನದಲ್ಲಿ ಮೂಲಭೂತ ಕರ್ತವ್ಯ ಫಂಡಮೆಂಟಲ್ ಡ್ಯೂಟೀಸ್ಗಳನ್ನು ಯಾವ ದೇಶದಿಂದ ಎರವಲು ಪಡೆಯಲಾಗಿದೆ ಅಂತ. ಎ USA, ಬಿ ರಷ್ಯಾ, ಸಿ ಬ್ರಿಟನ್, ಡಿ ಜರ್ಮನಿ. ಸರಿಯಾದ ಉತ್ತರ ಆಪ್ಷನ್ ಬಿ ರಷ್ಯಾ. ರಷ್ಯಾ ದೇಶದಿಂದ ಎರವಲು ಪಡೆಯಲಾಗಿದೆ. ಭಾರತದ ರಾಷ್ಟ್ರಪತಿಯನ್ನು ಆರಿಸುವವರು ಯಾರು ಅಂತ. ಎ ಸಂಸತ್ತಿನ ಎಲ್ಲ ಸದಸ್ಯರು, ಬಿ ಲೋಕಸಭೆ ಸದಸ್ಯರು, ಸಿ ಲೋಕಸಭೆ, ರಾಜ್ಯಸಭೆ ಮತ್ತು ರಾಜ್ಯ ವಿಧಾನಸಭೆಗಳ ಆಯ್ದ ಸದಸ್ಯರು, ಡಿ ಎಲ್ಲ ಭಾರತೀಯ ನಾಗರಿಕರು. ಸರಿಯಾದ ಉತ್ತರ ಆಪ್ಷನ್ ಸಿ ಲೋಕಸಭೆ, ರಾಜ್ಯಸಭೆ ಮತ್ತು ರಾಜ್ಯ ವಿಧಾನಸಭೆಗಳ ಆಯ್ದ ಸದಸ್ಯರುಗಳು. ರಾಷ್ಟ್ರಪತಿ ಮತ್ತು ಉಪರಾಷ್ಟ್ರಪತಿಗಳ ಸ್ಥಾನ ಖಾಲಿಯಾದಾಗ ಅವರ ಕಾರ್ಯವನ್ನು ಯಾರು ನಿರ್ವಹಿಸುತ್ತಾರೆ? ಎ ಪ್ರಧಾನಮಂತ್ರಿ, ಬಿ ಮುಖ್ಯ ಚುನಾವಣಾ ಆಯುಕ್ತರು, ಸಿ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ, ಡಿ ಲೋಕಸಭೆಯ ಸ್ಪೀಕರ್. ಸರಿಯಾದ ಉತ್ತರ ಆಪ್ಷನ್ ಸಿ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳು. ಹಣಕಾಸು ಆಯೋಗದ ಸ್ಥಾಪನೆಗೆ ಸಂಬಂಧಿಸಿದ ಸಂವಿಧಾನದ ಅನುಚ್ಛೇದ ಯಾವುದು ಅಂತ. ಎ ಅನುಚ್ಛೇದ 280, ಬಿ ಅನುಚ್ಛೇದ 315, ಸಿ ಅನುಚ್ಛೇದ 324, ಡಿ ಅನುಚ್ಛೇದ 352. ಸರಿಯಾದ ಉತ್ತರ ಆಪ್ಷನ್ ಎ ಅನುಚ್ಛೇದ 280. ರಾಜ್ಯಪಾಲರ ಕನಿಷ್ಠ ವಯಸ್ಸು ಎಷ್ಟಾಗಿರಬೇಕಂತ. ಎ 30 ವರ್ಷಗಳು, ಬಿ 35 ವರ್ಷಗಳು, ಸಿ 25 ವರ್ಷಗಳು, ಡಿ 40 ವರ್ಷಗಳು. ಸರಿಯಾದ ಉತ್ತರ ಆಪ್ಷನ್ ಬಿ ಕನಿಷ್ಠ 35 ವರ್ಷಗಳಾಗಿರಬೇಕು ರಾಜ್ಯಪಾಲರ ಚುನಾವಣೆಗೆ ನಿಂತ್ಕೊಳ್ಬೇಕು. ಲೋಕಸಭೆಗೆ ಗರಿಷ್ಠ ಸದಸ್ಯರ ಸಂಖ್ಯೆ ಎಷ್ಟು ಅಂತ. ಎ 545, ಬಿ 550, ಸಿ 552, ಡಿ 560. ಸರಿಯಾದ ಉತ್ತರ ಆಪ್ಷನ್ ಸಿ 552. ಪ್ರಸ್ತುತ ಗರಿಷ್ಠ ಮಿತಿ ಇರುವುದು 550. ಆಂಗ್ಲೋ ಇಂಡಿಯನ್ ನಾಮನಿರ್ದೇಶವನ್ನು ರದ್ದುಗೊಳಿಸಿದ್ದಾರೆ. ಯಾವ ಸಂವಿಧಾನಾತ್ಮಕ ತಿದ್ದುಪಡಿಯನ್ನು ಮಿನಿ ಸಂವಿಧಾನ ಎಂದು ಕರೆಯಲಾಗುತ್ತದೆ? ಎ 24ನೇ ತಿದ್ದುಪಡಿ, ಬಿ 42ನೇ ತಿದ್ದುಪಡಿ, ಸಿ 44ನೇ ತಿದ್ದುಪಡಿ, ಡಿ 86ನೇ ತಿದ್ದುಪಡಿ. ಸರಿಯಾದ ಉತ್ತರ ಆಪ್ಷನ್ ಬಿ 42ನೇ ತಿದ್ದುಪಡಿಯನ್ನು ಸಂವಿಧಾನಾತ್ಮಕ ತಿದ್ದುಪಡಿಯನ್ನು ಮಿನಿ ಕಾನ್ಸ್ಟಿಟ್ಯೂಷನ್ ಎಂದು ಕರೆಯಲಾಗಿದೆ. ಸಂವಿಧಾನದ ಯಾವ ಭಾಗವು ಪಂಚಾಯತ್ ರಾಜ್ ಸಂಸ್ಥೆಗಳಿಗೆ ಸಂಬಂಧಿಸಿದೆ? ಎ ಭಾಗ 9, ಬಿ ಭಾಗ 10, ಸಿ ಭಾಗ 12, ಸಿ ಭಾಗ 11, ಡಿ ಭಾಗ 12. ಸರಿಯಾದ ಉತ್ತರ ಆಪ್ಷನ್ ಎ ಭಾಗ 9.
ಭಾರತದಲ್ಲಿ ಮೂಲಭೂತ ಹಕ್ಕುಗಳ ಪಾಲಕ ಯಾರು ಅಂತ? ಎ ಸಂಸತ್ತು, ಬಿ ಕಾರ್ಯಕಾರಿ, ಸಿ ನ್ಯಾಯಾಂಗ, ಡಿ ರಾಷ್ಟ್ರಪತಿ. ಸರಿಯಾದ ಉತ್ತರ ಸಿ ನ್ಯಾಯಾಂಗ. ಸಂವಿಧಾನದಲ್ಲಿ ತುರ್ತು ಪರಿಸ್ಥಿತಿಯ ನಿಬಂಧನೆಗಳನ್ನು ಯಾವ ದೇಶದಿಂದ ಎರವಲು ಪಡೆಯಲಾಗಿದೆ? ಎಮರ್ಜೆನ್ಸಿ ಪ್ರೊವಿಷನ್ಸ್. ಎ ಜಪಾನ್, ಬಿ USA, ಡಿ ಸಿ ಜರ್ಮನಿ, ಡಿ ಆಸ್ಟ್ರೇಲಿಯಾ. ಸರಿಯಾದ ಉತ್ತರ ಜರ್ಮನಿಯ ವೀಮರ್ ಸಂವಿಧಾನದಿಂದ. ರಾಜ್ಯಸಭೆಯ ಪದನಿಮಿತ್ತ ಅಧ್ಯಕ್ಷರು ಯಾರು? ಎ ರಾಷ್ಟ್ರಪತಿ, ಬಿ ಉಪರಾಷ್ಟ್ರಪತಿ, ಸಿ ಪ್ರಧಾನಮಂತ್ರಿ, ಡಿ ಲೋಕಸಭಾ ಸ್ಪೀಕರ್. ಸರಿಯಾದ ಉತ್ತರ ಉಪರಾಷ್ಟ್ರಪತಿಯವರು. ಬಿ ಉಪರಾಷ್ಟ್ರಪತಿಯವರು ರಾಜ್ಯಸಭೆಯ ಅಧ್ಯಕ್ಷರಾಗಿರ್ತಾರೆ. ಮಾಹಿತಿ ಹಕ್ಕು ಕಾಯ್ದೆಯನ್ನು ಯಾವಾಗ ಜಾರಿಗೆ ತರಲಾಯಿತು? ಎ 2000, ಬಿ 2005, ಸಿ 2010, ಡಿ 2015. ಸರಿಯಾದ ಉತ್ತರ ಆಪ್ಷನ್ ಬಿ 2005ರಲ್ಲಿ ಮಾಹಿತಿ ಹಕ್ಕು ಕಾಯ್ದೆ RTI ಅನ್ನು ಜಾರಿಗೆ ತರಲಾಯಿತು. ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟ್. ಕೇಂದ್ರಾಡಳಿತ ಪ್ರದೇಶದಲ್ಲಿ ಯೂನಿಯನ್ ಟೆರಿಟರೀಸ್ಗಳಲ್ಲಿ ಆಡಳಿತವನ್ನು ಯಾರು ನಡೆಸುತ್ತಾರೆ ಅಂತ? ಎ ಮುಖ್ಯಮಂತ್ರಿ, ಬಿ ರಾಜ್ಯಪಾಲರು, ಸಿ ಲೆಫ್ಟಿನೆಂಟ್ ಗವರ್ನರ್ ಅಥವಾ ಅಡ್ಮಿನಿಸ್ಟ್ರೇಟರ್, ಡಿ ರಾಷ್ಟ್ರಪತಿ. ಸರಿಯಾದ ಉತ್ತರ ಆಪ್ಷನ್ ಸಿ ಲೆಫ್ಟಿನೆಂಟ್ ಗವರ್ನರ್ ಇರ್ತಾರೆ. ಯಾವ ಸಂವಿಧಾನದ ಅನುಚ್ಛೇದವು ಸಮಾನತೆಯ ಹಕ್ಕು ರೈಟ್ ಟು ಈಕ್ವಾಲಿಟಿಗೆ ಸಂಬಂಧಿಸಿದೆ ಅಂತ? ಎ ಅನುಚ್ಛೇದ 14ರಿಂದ 18, ಅನುಚ್ಛೇದ 19ರಿಂದ 22, ಸಿ ಅನುಚ್ಛೇದ 23ರಿಂದ 24, ಡಿ ಅನುಚ್ಛೇದ 25ರಿಂದ 28. ಸರಿಯಾದ ಉತ್ತರ ಆಪ್ಷನ್ ಎ ಅನುಚ್ಛೇದ 14ರಿಂದ 18. ರಾಜ್ಯ ವಿಧಾನಸಭೆಯ ಸದಸ್ಯರಾಗಲು ಕನಿಷ್ಠ ಎಷ್ಟು ವಯಸ್ಸಾಗಿರಬೇಕಂತ? ಎ 21 ವರ್ಷಗಳು, ಬಿ 25 ವರ್ಷಗಳು, ಸಿ 30 ವರ್ಷಗಳು, ಡಿ 35 ವರ್ಷಗಳು. ಸರಿಯಾದ ಉತ್ತರ ಆಪ್ಷನ್ ಬಿ 25 ವರ್ಷಗಳು. ವಿಧಾನಸಭೆ ಸದಸ್ಯರಾಗಲು ಕನಿಷ್ಠ 25 ವರ್ಷಗಳಾಗಿರಬೇಕು. ಅದೇ ರೀತಿ ಲೋಕಸಭೆ ಸದಸ್ಯರಾಗಿರಲು ಕೂಡ ಕನಿಷ್ಠ 25 ವರ್ಷಗಳಾಗಿರಬೇಕು. ಭಾರತೀಯ ನಾಗರಿಕರಿಗೆ ಏಕ ಪೌರತ್ವ ಸಿಂಗಲ್ ಸಿಟಿಜನ್ಶಿಪ್ಪನ್ನು ಒದಗಿಸಿದ ದೇಶ ಯಾವುದು? ಎ USA, ಬಿ ಕೆನಡಾ, ಸಿ ಬ್ರಿಟನ್, ಡಿ ಆಸ್ಟ್ರೇಲಿಯಾ. ಸರಿಯಾದ ಉತ್ತರ ಆಪ್ಷನ್ ಸಿ ಬ್ರಿಟನ್. ಭಾರತೀಯ ಸಂವಿಧಾನದಲ್ಲಿ ಎಷ್ಟು ವಿಧದ ತುರ್ತು ಪರಿಸ್ಥಿತಿಗಳನ್ನು ಘೋಷಿಸಬಹುದು ಅಂತ? ಎ 2, ಬಿ 3, ಸಿ 4, ಡಿ 5. ಸರಿಯಾದ ಉತ್ತರ ಆಪ್ಷನ್ ಬಿ 3. ಒಂದು ರಾಷ್ಟ್ರೀಯ ತುರ್ತು ಪರಿಸ್ಥಿತಿ, ಇನ್ನೊಂದು ರಾಜ್ಯ ತುರ್ತು ಪರಿಸ್ಥಿತಿ, ಮತ್ತೊಂದು ಆರ್ಥಿಕ ತುರ್ತು ಪರಿಸ್ಥಿತಿ. ಭಾರತದ ಚುನಾವಣಾ ಆಯೋಗ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಯಾವುದಕ್ಕೆ ಜವಾಬ್ದಾರಿಯಲ್ಲ? ಎ ರಾಷ್ಟ್ರಪತಿ ಚುನಾವಣೆ, ಬಿ ಉಪರಾಷ್ಟ್ರಪತಿ ಚುನಾವಣೆ, ಸಿ ರಾಜ್ಯ ಪಂಚಾಯತ್ ಚುನಾವಣೆ, ಡಿ ಸಂಸತ್ತಿನ ಚುನಾವಣೆ. ಸರಿಯಾದ ಉತ್ತರ ಸಿ ರಾಜ್ಯ ಪಂಚಾಯತ್ ಚುನಾವಣೆ. ಸಂವಿಧಾನದ ಯಾವ ಅನುಚ್ಛೇದವು ಜಮ್ಮು ಮತ್ತು ಕಾಶ್ಮೀರಕ್ಕೆ ವಿಶೇಷ ಸ್ಥಾನಮಾನವನ್ನು ನೀಡಿತ್ತು? ಈಗ ರದ್ದುಗೊಳಿಸಲಾಗಿದೆ ಅದನ್ನು. ಎ ಅನುಚ್ಛೇದ 370, ಬಿ ಅನುಚ್ಛೇದ 371, ಸಿ ಅನುಚ್ಛೇದ 372, ಡಿ ಅನುಚ್ಛೇದ 373. ಸರಿಯಾದ ಉತ್ತರ ಅನುಚ್ಛೇದ 370 370. ನೆಕ್ಸ್ಟ್ ಅರ್ಥಶಾಸ್ತ್ರದ 20 ಪ್ರಶ್ನೆಗಳು. ಭಾರತದಲ್ಲಿ ನೋಟುಗಳನ್ನು ಮುದ್ರಿಸುವ ಸಂಸ್ಥೆ ಯಾವುದು ಅಂತ? ಎ ಸೆಬಿ, ಬಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, ಸಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಡಿ ಹಣಕಾಸು ಸಚಿವಾಲಯ. ಸರಿಯಾದ ಉತ್ತರ ಆಪ್ಷನ್ ಬಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ RBI. GSTಯು ಯಾವ ವಿಧದ ತೆರಿಗೆಯಾಗಿದೆ? ಎ ನೇರ ತೆರಿಗೆ, ಬಿ ಪರೋಕ್ಷ ತೆರಿಗೆ, ಸಿ ಆಮದು ತೆರಿಗೆ, ಡಿ ರಫ್ತು ತೆರಿಗೆ. ಸರಿಯಾದ ಉತ್ತರ ಆಪ್ಷನ್ ಬಿ
ಇದು ಪರೋಕ್ಷ ತೆರಿಗೆ, ಇಂಡೈರೆಕ್ಟ್ ಟ್ಯಾಕ್ಸ್ ಆಗಿದೆ. ನೀತಿ ಆಯೋಗ ಯಾವ ಸಂಸ್ಥೆಯನ್ನು ಬದಲಾಯಿಸಿತು ಅಂದರೆ ಯಾವ ಸಂಸ್ಥೆಯ ಬದಲಾಗಿ ನೀತಿ ಆಯೋಗ ಜಾರಿಗೆ ಬಂದಿತು ಅಂತ. ಎ ಹಣಕಾಸು ಆಯೋಗ, ಬಿ ಯೋಜನಾ ಆಯೋಗ, ಸಿ GST ಕೌನ್ಸಿಲ್, ಡಿ ರಿಸರ್ವ್ ಬ್ಯಾಂಕ್. ಸರಿಯಾದ ಉತ್ತರ ಬಿ ಯೋಜನಾ ಆಯೋಗ. ಇದರ ಬದಲಿಗೆ ನೀತಿ ಆಯೋಗ ಜಾರಿಗೆ ಬಂದಿತ್ತು. ಹಳದಿ ಕ್ರಾಂತಿ ಯಾವುದಕ್ಕೆ ಸಂಬಂಧಿಸಿದೆ? ಎ ಹಾಲು ಉತ್ಪಾದನೆ, ಬಿ ತೈಲ ಬೀಜ ಉತ್ಪಾದನೆ, ಸಿ ಮೀನು ಉತ್ಪಾದನೆ, ಡಿ ಗೋಧಿ ಉತ್ಪಾದನೆ. ಸರಿಯಾದ ಉತ್ತರ ಆಪ್ಷನ್ ಬಿ ತೈಲ ಬೀಜ ಉತ್ಪಾದನೆಗೆ ಸಂಬಂಧಿಸಿದೆ ಹಳದಿ ಕ್ರಾಂತಿ. ಯಾವುದನ್ನು ಕೇಂದ್ರ ಬ್ಯಾಂಕ್ ಸೆಂಟ್ರಲ್ ಬ್ಯಾಂಕ್ ಎಂದು ಕರೆಯಲಾಗುತ್ತದೆ? ಎ SBI, ಬಿ HDFC, ಸಿ ICICI, ಡಿ RBI. ಸರಿಯಾದ ಉತ್ತರ ಆಪ್ಷನ್ ಡಿ RBIಯನ್ನು ಕೇಂದ್ರ ಬ್ಯಾಂಕ್ ಎಂದು ಕರೆಯುತ್ತಾರೆ. ಹಣದುಬ್ಬರ ಇನ್ಫ್ಲೇಷನ್ ಎಂದರೆ ಏನು? ಎ ಹಣದ ಮೌಲ್ಯ ಹೆಚ್ಚಳ ಮತ್ತು ಸರಕುಗಳ ಬೆಲೆ ಇಳಿಕೆ, ಬಿ ಹಣದ ಮೌಲ್ಯ ಇಳಿಕೆ ಮತ್ತು ಸರಕುಗಳ ಬೆಲೆ ಏರಿಕೆ, ಸಿ GDP ಇಳಿಕೆ, ಡಿ ನಿರುದ್ಯೋಗ ಹೆಚ್ಚಳ. ಸರಿಯಾದ ಉತ್ತರ ಆಪ್ಷನ್ ಬಿ ಹಣದ ಮೌಲ್ಯ ಇಳಿಕೆ ಮತ್ತು ಸರಕುಗಳ ಬೆಲೆ ಏರಿಕೆ. ಭಾರತದಲ್ಲಿ ಆರ್ಥಿಕ ವರ್ಷವನ್ನು ಯಾವಾಗ ಪರಿಗಣಿಸಲಾಗುತ್ತದೆ? ಎ ಜನವರಿ 1ರಿಂದ ಡಿಸೆಂಬರ್ 31, ಬಿ ಏಪ್ರಿಲ್ 1ರಿಂದ ಮಾರ್ಚ್ 31, ಸಿ ಜುಲೈ 1ರಿಂದ ಜೂನ್ 30, ಡಿ ಅಕ್ಟೋಬರ್ 1ರಿಂದ ಸೆಪ್ಟೆಂಬರ್ 30. ಸರಿಯಾದ ಉತ್ತರ ಆಪ್ಷನ್ ಬಿ ಏಪ್ರಿಲ್ 1ರಿಂದ ಮಾರ್ಚ್ 31. ಯಾವ ವಲಯವು ಉತ್ಪಾದನೆಗೆ ಸಂಬಂಧಿಸಿದೆ? ಎ ಪ್ರಾಥಮಿಕ ವಲಯ, ಬಿ ದ್ವಿತೀಯ ವಲಯ, ಸಿ ತೃತೀಯ ವಲಯ, ಡಿ ಯಾವುದೂ ಅಲ್ಲ. ಸರಿಯಾದ ಉತ್ತರ ಆಪ್ಷನ್ ಬಿ ದ್ವಿತೀಯ ವಲಯ. ಬ್ಯಾಂಕ್ ದರ ಎಂದರೇನು? ಎ RBI ವಾಣಿಜ್ಯ ಬ್ಯಾಂಕುಗಳಿಂದ ಸಾಲ ಪಡೆಯುವ ದರ, ಬಿ RBI ವಾಣಿಜ್ಯ ಬ್ಯಾಂಕುಗಳಿಗೆ ಸಾಲ ನೀಡುವ ದರ, ಸಿ ವಾಣಿಜ್ಯ ಬ್ಯಾಂಕುಗಳು ಗ್ರಾಹಕರಿಗೆ ನೀಡುವ ಬಡ್ಡಿ ದರ, ಡಿ ಯಾವುದೇ ಬ್ಯಾಂಕಿನ ಲಾಭಾಂಶದ ದರ. ಸರಿಯಾದ ಉತ್ತರ ಆಪ್ಷನ್ ಬಿ RBI ವಾಣಿಜ್ಯ ಬ್ಯಾಂಕುಗಳಿಗೆ ಸಾಲ ನೀಡುವ ದರ. ಇದನ್ನು ಬ್ಯಾಂಕ್ ದರ, ಬ್ಯಾಂಕ್ ರೇಟ್ ಎಂದು ಕರೆಯುತ್ತಾರೆ. ಸಂಪತ್ತಿನ ರಾಷ್ಟ್ರಗಳ ಸ್ವಭಾವ ಮತ್ತು ಕಾರಣಗಳ ವಿಚಾರಣೆ, ದ ವೆಲ್ತ್ ಆಫ್ ನೇಷನ್ಸ್ ಎಂಬ ಕೃತಿಯ ಲೇಖಕರು ಯಾರು? ಎ ಜಾನ್ ಮೆನಾರ್ಡ್ ಕೇನ್ಸ್, ಬಿ ಆಡಮ್ ಸ್ಮಿತ್, ಸಿ ಅಮರ್ತ್ಯ ಸೇನ್, ಡಿ ಕಾರ್ಲ್ ಮಾರ್ಕ್ಸ್. ಸರಿಯಾದ ಉತ್ತರ ಆಪ್ಷನ್ ಬಿ ಆಡಮ್ ಸ್ಮಿತ್. ಭಾರತದಲ್ಲಿ ಯೋಜಿತ ಆರ್ಥಿಕತೆ ಪ್ಲ್ಯಾನ್ಡ್ ಎಕಾನಮಿಯ ಪರಿಕಲ್ಪನೆಯನ್ನು ಯಾವ ದೇಶದಿಂದ ಪಡೆಯಲಾಗಿದೆ? ಎ USA, ಬಿ ಬ್ರಿಟನ್, ಸಿ ಜಪಾನ್, ಡಿ ರಷ್ಯಾ. ಸರಿಯಾದ ಉತ್ತರ ಆಪ್ಷನ್ ಡಿ ರಷ್ಯಾ. ಭಾರತದಲ್ಲಿ ತಲಾದಾಯ ಪರ್ ಕ್ಯಾಪಿಟ ಇನ್ಕಮನ್ನು ಹೇಗೆ ಲೆಕ್ಕ ಹಾಕಲಾಗುತ್ತದೆ? ಎ ಒಟ್ಟು ಆದಾಯ ಡಿವೈಡೆಡ್ ಬೈ ಒಟ್ಟು ಕುಟುಂಬಗಳ ಸಂಖ್ಯೆ, ಬಿ ರಾಷ್ಟ್ರೀಯ ಆದಾಯ ಡಿವೈಡೆಡ್ ಬೈ ಒಟ್ಟು ಜನಸಂಖ್ಯೆ, ಸಿ GDP ಡಿವೈಡೆಡ್ ಬೈ ಒಟ್ಟು ಉತ್ಪಾದನೆ, ಡಿ GNP ಡಿವೈಡೆಡ್ ಬೈ ಒಟ್ಟು ರಫ್ತು. ಸರಿಯಾದ ಉತ್ತರ ಆಪ್ಷನ್ ಬಿ ರಾಷ್ಟ್ರೀಯ ಆದಾಯ ಡಿವೈಡೆಡ್ ಬೈ ಒಟ್ಟು ಜನಸಂಖ್ಯೆ. ಮಾರುಕಟ್ಟೆಯಲ್ಲಿ ಕೆಲವು ಮಾರಾಟಗಾರರು ಮತ್ತು ಅನೇಕ ಖರೀದಿದಾರರು ಇರುವ ಪರಿಸ್ಥಿತಿ ಯಾವುದು? ಎ ಪೂರ್ಣ ಸ್ಪರ್ಧೆ ಪರ್ಫೆಕ್ಟ್ ಕಾಂಪಿಟೇಷನ್, ಬಿ ಏಕಸ್ವಾಮ್ಯ ಮೊನೊಪೊಲಿ, ಸಿ ಓಲಿಗೋಪೊಲಿ, ಡಿ ಏಕಸ್ವಾಮ್ಯ ಸ್ಪರ್ಧೆ. ಸರಿಯಾದ ಉತ್ತರ ಆಪ್ಷನ್ ಸಿ ಓಲಿಗೋಪೊಲಿ. ನಬಾರ್ಡ್ ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದ ಅಭಿವೃದ್ಧಿ ಬ್ಯಾಂಕ್ ಆಗಿದೆ ಅಂತ? ಎ ಕೈಗಾರಿಕೆ, ಬಿ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ, ಸಿ ರಿಯಲ್ ಎಸ್ಟೇಟ್, ಡಿ ರಫ್ತು ಆಮದು. ಸರಿಯಾದ ಉತ್ತರ ಆಪ್ಷನ್ ಬಿ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ. ದೇಶದ ರಫ್ತು ಎಕ್ಸ್ಪೋರ್ಟ್ ಯಾವಾಗ ಆಮದುಗಿಂತ ಹೆಚ್ಚಾಗಿರುತ್ತದೆಯೋ ಅದನ್ನು ಏನೆಂದು ಕರೆಯುತ್ತಾರೆ ಅಂತ?
ಎ ವ್ಯಾಪಾರದ ಕೊರತೆ, ಬಿ ವ್ಯಾಪಾರ ಹೆಚ್ಚುವರಿ, ಸಿ ಶೂನ್ಯ ವ್ಯಾಪಾರ, ಡಿ ಸಮತೋಲಿತ ವ್ಯಾಪಾರ. ಸರಿಯಾದ ಉತ್ತರ ಆಪ್ಷನ್ ಬಿ ವ್ಯಾಪಾರ ಹೆಚ್ಚುವರಿ. ಭಾರತದಲ್ಲಿ ಬಂಡವಾಳ ಮಾರುಕಟ್ಟೆ ಕ್ಯಾಪಿಟಲ್ ಮಾರ್ಕೆಟ್ನ ನಿಯಂತ್ರಕ ಯಾರು? ಎ RBI, ಬಿ ಸೆಬಿ, ಸಿ ಹಣಕಾಸು ಸಚಿವಾಲಯ, ಡಿ ನೀತಿ ಆಯೋಗ. ಸರಿಯಾದ ಉತ್ತರ ಆಪ್ಷನ್ ಬಿ ಸೆಬಿ. ಬಡತನ ರೇಖೆ ಪಾವರ್ಟಿ ಲೈನನ್ನು ಅಳೆಯಲು ಭಾರತದಲ್ಲಿ ಬಳಸುವ ಮಾನದಂಡ ಯಾವುದು? ಎ ಆಹಾರ ಸೇವನೆಯ ಕ್ಯಾಲೋರಿ ಮೌಲ್ಯ, ಬಿ ನಿರುದ್ಯೋಗಿ ದರ, ಸಿ ಆರೋಗ್ಯ ಸೌಲಭ್ಯಗಳು, ಡಿ ಒಟ್ಟು ಸಂಪತ್ತು. ಸರಿಯಾದ ಉತ್ತರ ಆಪ್ಷನ್ ಎ ಆಹಾರ ಸೇವನೆಯ ಕ್ಯಾಲೋರಿಯ ಮೌಲ್ಯ. ಭಾರತದಲ್ಲಿ ಶ್ವೇತಕ್ರಾಂತಿಯ ಪಿತಾಮಹ ಯಾರು? ವೈಟ್ ರೆವಲ್ಯೂಷನ್, ಫಾದರ್ ಆಫ್ ವೈಟ್ ರೆವಲ್ಯೂಷನ್. ಎ MS ಸ್ವಾಮಿನಾಥನ್, ಬಿ ಡಾಕ್ಟರ್ ವರ್ಗೀಸ್ ಕುರಿಯನ್, ಸಿ ರವೀಂದ್ರನಾಥ್ ಟ್ಯಾಗೋರ್, ಡಿ ಹೋಮಿಯೋ ಜಂಗೀರ್ ಬಾವ. ಸರಿಯಾದ ಉತ್ತರ ಆಪ್ಷನ್ ಬಿ ಡಾಕ್ಟರ್ ವರ್ಗೀಸ್ ಕುರಿಯನ್. ಇವರನ್ನು ಶ್ವೇತಕ್ರಾಂತಿಯ ಪಿತಾಮಹ ಅಂತ ಕರೀತಾರೆ. MS ಸ್ವಾಮಿನಾಥ್ ಅವರನ್ನು ಹಸಿರು ಕ್ರಾಂತಿಯ ಪಿತಾಮಹ ಅಂತ ಕರೀತಾರೆ. ಬ್ಯಾಂಕುಗಳ ಬ್ಯಾಂಕ್ ಎಂದು ಯಾರನ್ನು ಕರೆಯುತ್ತಾರೆ? ಎ SBI, ಬಿ ವಿಶ್ವ ಬ್ಯಾಂಕ್, ಸಿ RBI, ಡಿ ಪಂಜಾಬ್ ನ್ಯಾಷನಲ್ ಬ್ಯಾಂಕ್. ಸರಿ ಉತ್ತರ ಆಪ್ಷನ್ ಸಿ RBI, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಸೇವೆ ಮತ್ತು ಸರಕುಗಳ ಮಾರಾಟದ ಮೇಲೆ ವಿಧಿಸುವ ಒಂದು ರಾಷ್ಟ್ರ ಒಂದು ತೆರಿಗೆ, ಒನ್ ನೇಷನ್ ಒನ್ ಟ್ಯಾಕ್ಸ್ ಯಾವುದು ಅಂತ? ಎ ಇನ್ಕಮ್ ಟ್ಯಾಕ್ಸ್, ಬಿ ಕಸ್ಟಮ್ಸ್ ಡ್ಯೂಟಿ, ಸಿ GST, ಡಿ ಪ್ರಾಪರ್ಟಿ ಟ್ಯಾಕ್ಸ್. ಸರಿಯಾದ ಉತ್ತರ ಆಪ್ಷನ್ ಸಿ GST, ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್, ಸರಕು ಮತ್ತು ಸೇವೆಗಳ ತೆರಿಗೆ. 5 ವಿಜ್ಞಾನ ಮತ್ತು ತಂತ್ರಜ್ಞಾನದ ಕುರಿತು 20 ಪ್ರಶ್ನೆಗಳು. ಸೌರವ್ಯೂಹದ ಯಾವ ಗ್ರಹವನ್ನು ಬೆಳಿಗ್ಗೆ ಮತ್ತು ಸಂಜೆಯ ನಕ್ಷತ್ರ, ಮಾರ್ನಿಂಗ್ ಆ್ಯಂಡ್ ಈವ್ನಿಂಗ್ ಸ್ಟಾರ್ ಎಂದು ಕರೆಯುತ್ತಾರೆ? ಎ ಬುಧ, ಬಿ ಶುಕ್ರ, ಸಿ ಮಂಗಳ, ಡಿ ಶನಿ. ಸರಿಯಾದ ಉತ್ತರ ಬಿ ಶುಕ್ರ ಗ್ರಹ. ಯಾವ ಜೀವಸತ್ವವು ವಿಟಮಿನ್ ನೀರಿನಲ್ಲಿ ಕರಗುತ್ತದೆ? ವಿಟಮಿನ್ ಎ, ವಿಟಮಿನ್ ಸಿ, ವಿಟಮಿನ್ ಡಿ, ವಿಟಮಿನ್ ಇ. ಸರಿಯಾದ ಉತ್ತರ ಆಪ್ಷನ್ ಬಿ ವಿಟಮಿನ್ ಸಿ. ಲೆಮನ್ ಅಂದರೆ ನಿಂಬೆ ಹಣ್ಣಿನಲ್ಲಿರುವ ಆಮ್ಲ ಯಾವುದಂತ? ಎ ಅಸಿಟಿಕ್ ಆಮ್ಲ, ಬಿ ಸಲ್ಫೂರಿಕ್ ಆಮ್ಲ, ಸಿ ಸಿಟ್ರಿಕ್ ಆಮ್ಲ, ಡಿ ಲ್ಯಾಕ್ಟಿಕ್ ಆಮ್ಲ. ಸರಿಯಾದ ಉತ್ತರ ಆಪ್ಷನ್ ಸಿ ಸಿಟ್ರಿಕ್ ಅಸಿಡ್ ಅಂತ, ಸಿಟ್ರಿಕ್ ಆಮ್ಲ. ಕಣ್ಣಿನಲ್ಲಿ ಬೆಳಕನ್ನು ಕೇಂದ್ರೀಕರಿಸಲು ಸಹಾಯ ಮಾಡುವ ಭಾಗ ಯಾವುದು? ಎ ಕಣ್ಪೊರೆ, ಬಿ ಕಾರ್ನಿಯಾ, ಡಿ ಪಾಪಿಲ್ಲೆ, ಡಿ ರೆಟಿನಾ. ಸರಿಯಾದ ಉತ್ತರ ಆಪ್ಷನ್ ಬಿ ಕಾರ್ನಿಯಾ. ಡೈನಮೋ ಯಾವ ಶಕ್ತಿಯನ್ನು ಯಾವ ಶಕ್ತಿಗೆ ಪರಿವರ್ತಿಸುತ್ತದೆ? ಎ ವಿದ್ಯುತ್ ಶಕ್ತಿಯನ್ನು ಯಾಂತ್ರಿಕ ಶಕ್ತಿಗೆ, ಬಿ ಯಾಂತ್ರಿಕ ಶಕ್ತಿಯನ್ನು ವಿದ್ಯುತ್ ಶಕ್ತಿಗೆ, ಸಿ ಉಷ್ಣ ಶಕ್ತಿಯನ್ನು ವಿದ್ಯುತ್ ಶಕ್ತಿಗೆ, ಡಿ ರಾಸಾಯನಿಕ ಶಕ್ತಿಯನ್ನು ವಿದ್ಯುತ್ ಶಕ್ತಿಗೆ. ಸರಿಯಾದ ಉತ್ತರ ಆಪ್ಷನ್ ಬಿ ಯಾಂತ್ರಿಕ ಶಕ್ತಿಯನ್ನು ವಿದ್ಯುತ್ ಶಕ್ತಿಗೆ ಪರಿವರ್ತಿಸುತ್ತದೆ. ದೀರ್ಘಕಾಲಿಕ ದೃಷ್ಟಿದೋಷವನ್ನು ಸರಿಪಡಿಸಲು ಯಾವ ಮಸೂರವನ್ನು ಬಳಸಲಾಗುತ್ತದೆ? ಎ ಪೀನ ಮಸೂರ, ಬಿ ನಿಮ್ನ ಮಸೂರ, ಸಿ ಸಿಲಿಂಡರ್ ಆಕಾರದ ಮಸೂರ, ಡಿ ಯಾವುದೂ ಅಲ್ಲ. ಸರಿಯಾದ ಉತ್ತರ ಆಪ್ಷನ್ ಎ ಪೀನ ಮಸೂರ. ಧ್ವನಿಯ ತೀಕ್ಷ್ಣತೆಯನ್ನು ಯಾವುದರಿಂದ ಅಳೆಯಲಾಗುತ್ತದೆ? ಎ ತರಂಗಾಂತರ, ಬಿ ಆವರ್ತನ, ಸಿ ವಿಸ್ತಾರ, ಡಿ ವೇಗ. ಸರಿಯಾದ ಉತ್ತರ ಆಪ್ಷನ್ ಬಿ ಆವರ್ತನ, ಫ್ರೀಕ್ವೆನ್ಸಿ. ಯಾವ ಲೋಹವನ್ನು ರೋಗಗಳ ವಿರುದ್ಧ ರಕ್ಷಣೆಗಾಗಿ ಔಷಧಿಗಳಲ್ಲಿ ಬಳಸಲಾಗುತ್ತದೆ? ಎ ಕಬ್ಬಿಣ, ಬಿ ಬೆಳ್ಳಿ, ಸಿ ಚಿನ್ನ, ಡಿ ಸೀಸ. ಸರಿಯಾದ ಉತ್ತರ ಆಪ್ಷನ್ ಬಿ ಬೆಳ್ಳಿ. ಸಸ್ಯಗಳಲ್ಲಿ ದ್ಯುತಿ ಸಂಶ್ಲೇಷಣ ಫೋಟೋಸಿಂಥೆಸಿಸ್ನ ಮುಖ್ಯ ಅನಿಲ ಯಾವುದು? ಎ ಆಮ್ಲಜನಕ, ಬಿ ಸಾರಜನಕ, ಸಿ ಇಂಗಾಲದ ಡೈಆಕ್ಸೈಡ್, ಡಿ ಹೈಡ್ರೋಜನ್.
ಸರಿಯಾದ ಉತ್ತರ ಆಪ್ಷನ್ ಸಿ ಇಂಗಾಲದ ಡೈಆಕ್ಸೈಡ್. ವೈದ್ಯಕೀಯ ಕ್ಷೇತ್ರದಲ್ಲಿ MRI ಇದರ ವಿಸ್ತೃತ ರೂಪವೇನು? ಎ ಮೆಡಿಕಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್, ಬಿ ಮ್ಯಾಗ್ನೆಟಿಕ್ ರೆಸೋನೆನ್ಸ್ ಇಮೇಜಿಂಗ್, ಸಿ ಮೈಕ್ರೋ ರೇಡಿಯೇಷನ್ ಇಂಡೆಕ್ಸ್, ಡಿ ಮಾಲಿಕ್ಯುಲರ್ ರೇಡಿಯೋ ಐಸೋಟೋಪ್. ಸರಿಯಾದ ಉತ್ತರ ಆಪ್ಷನ್ ಬಿ ಮ್ಯಾಗ್ನೆಟಿಕ್ ರೆಸೋನೆನ್ಸ್ ಇಮೇಜಿಂಗ್ ಅಂತ. ಅಟೋಮಿಕ್ ನ್ಯೂಕ್ಲಿಯಸ್ನಲ್ಲಿ ಕಂಡುಬರುವ ಕಣಗಳು ಯಾವುವು? ಎ ಎಲೆಕ್ಟ್ರಾನ್ ಮತ್ತು ಪ್ರೋಟಾನ್, ಬಿ ಪ್ರೋಟಾನ್ ಮತ್ತು ನ್ಯೂಟ್ರಾನ್, ಸಿ ಎಲೆಕ್ಟ್ರಾನ್ ಮತ್ತು ನ್ಯೂಟ್ರಾನ್, ಡಿ ಪ್ರೋಟಾನ್ ಮತ್ತು ನ್ಯೂಟ್ರಾನ್ ಮತ್ತು ಎಲೆಕ್ಟ್ರಾನ್. ಸರಿಯಾದ ಉತ್ತರ ಆಪ್ಷನ್ ಬಿ ಪ್ರೋಟಾನ್ ಮತ್ತು ನ್ಯೂಟ್ರಾನ್. ಯಾವ ವಿಜ್ಞಾನಿಯನ್ನು ಆಧುನಿಕ ರಸಾಯನಶಾಸ್ತ್ರದ ಪಿತಾಮಹ ಎಂದು ಕರೆಯಲಾಗುತ್ತದೆ? ಎ ಲೂಯಿ ಪಾಶ್ಚರ್, ಬಿ ಆಂಟೋನಿ ಲ್ಯಾವೋಸಿಯರ್, ಸಿ ಡಾಲ್ಟನ್, ಡಿ ರುಥರ್ಫೋರ್ಡ್. ಸರಿಯಾದ ಉತ್ತರ ಆಪ್ಷನ್ ಬಿ ಆಂಟೋನಿ ಲ್ಯಾವೋಸಿಯರ್. ಮಾನವನ ದೇಹದಲ್ಲಿ ಕೆಂಪು ರಕ್ತ ಕಣಗಳು RBCs ಎಲ್ಲಿ ಉತ್ಪಾದನೆ ಆಗುತ್ತವೆ? ಎ ಹೃದಯ, ಬಿ ಮೂಳೆ ಮಜ್ಜೆ ಬೋನ್ ಮ್ಯಾರೋ, ಸಿ ಯಕೃತ, ಡಿ ಗುಲ್ಮ್. ಸರಿಯಾದ ಉತ್ತರ ಆಪ್ಷನ್ ಬಿ ಮೂಳೆ ಮಜ್ಜೆ ಬೋನ್ ಮ್ಯಾರೋ. ಟೆಲಿಸ್ಕೋಪನ್ನು ಕಂಡುಹಿಡಿದವರು ಯಾರು? ಎ ನ್ಯೂಟನ್, ಬಿ ಗೆಲಿಲಿಯೋ, ಸಿ ಆರ್ಕಿಮಿಡೀಸ್, ಜೆ ಥಾಮ್ಸನ್. ಸರಿಯಾದ ಉತ್ತರ ಆಪ್ಷನ್ ಎ ಗೆಲಿಲಿಯೋ. ಆಪ್ಷನ್ ಬಿ ಗೆಲಿಲಿಯೋ. pH ಮೌಲ್ಯ 7ಕ್ಕಿಂತ ಕಡಿಮೆ ಇರುವ ವಸ್ತುವಿನ ಸ್ವಭಾವವೇನು? ಎ ತಟಸ್ಥ, ಬಿ ಪ್ರತ್ಯಾಮ್ಲೀಯ, ಸಿ ಆಮ್ಲೀಯ, ಡಿ ಉಪ್ಪು. ಸರಿಯಾದ ಉತ್ತರ ಆಪ್ಷನ್ ಸಿ ಆಮ್ಲೀಯ ಆಸಿಡಿಕ್. ಬಾಹ್ಯಾಕಾಶಕ್ಕೆ ಹೋದ ಮೊದಲ ಭಾರತೀಯ ಯಾರು? ಎ ಸುನಿತಾ ವಿಲಿಯಮ್ಸ್, ಬಿ ರಾಕೇಶ್ ಶರ್ಮಾ, ಸಿ ಕಲ್ಪನಾ ಚಾವ್ಲಾ, ಡಿ ನೀಲ್ ಆರ್ಮ್ಸ್ಟ್ರಾಂಗ್. ಸರಿಯಾದ ಉತ್ತರ ಆಪ್ಷನ್ ಬಿ ರಾಕೇಶ್ ಶರ್ಮಾ. ಡಯಾಬಿಟಿಸ್ ಮಧುಮೇಹ ರೋಗವು ಯಾವ ಹಾರ್ಮೋನ್ ಕೊರತೆಯಿಂದ ಉಂಟಾಗುತ್ತದೆ? ಎ ಥೈರಾಕ್ಸಿನ್, ಬಿ ಅಡ್ರಿನಾಲಿನ್, ಸಿ ಇನ್ಸುಲಿನ್, ಡಿ ಟೆಸ್ಟೋಸ್ಟೆರಾನ್. ಸರಿಯಾದ ಉತ್ತರ ಆಪ್ಷನ್ ಸಿ ಇನ್ಸುಲಿನ್. ಇನ್ಫೋಸಿಸ್ ಕಂಪನಿಯ ಸಂಸ್ಥಾಪಕರಲ್ಲಿ ಒಬ್ಬರು ಯಾರು ಅಂತ? ಎ ಅಜಿಮ್ ಪ್ರೇಮ್ಜಿ, ಬಿ NR ನಾರಾಯಣ್ ಮೂರ್ತಿ, ಸಿ ಲಕ್ಷ್ಮಿ ಮಿತ್ತಲ್, ಡಿ ರತನ್ ಟಾಟಾ. ಸರಿಯಾದ ಉತ್ತರ ಆಪ್ಷನ್ ಬಿ NR ನಾರಾಯಣ್ ಮೂರ್ತಿ. ಯಾವ ಅನಿಲವನ್ನು ಸಾಮಾನ್ಯವಾಗಿ ವಿದ್ಯುತ್ ಬಲ್ಬ್ಗಳಲ್ಲಿ ಬಳಸಲಾಗುತ್ತದೆ? ಎ ಆಮ್ಲಜನಕ, ಬಿ ಸಾರಜನಕ, ಸಿ ಇಂಗಾಲದ ಡೈಆಕ್ಸೈಡ್, ಡಿ ಕ್ಲೋರಿನ್. ಸರಿಯಾದ ಉತ್ತರ ಆಪ್ಷನ್ ಬಿ ಸಾರಜನಕ ಮತ್ತು ಆರ್ಗಾನನ್ನು ಬಳಸ್ತಾರೆ. ಕೊನೆ ಪ್ರಶ್ನೆ, ಸಸ್ಯಗಳಲ್ಲಿ ಹೆಚ್ಚುವರಿ ನೀರು ಯಾವ ಪ್ರಕ್ರಿಯೆಯ ಮೂಲಕ ಹೊರಹೋಗುತ್ತದೆ? ಎ ಉಸಿರಾಟ, ಬಿ ಬಾಷ್ಪೀಕರಣ, ಸಿ ದ್ಯುತಿ ಸಂಶ್ಲೇಷಣೆ, ಡಿ ಬಾಷ್ಪ ವಿಸರ್ಜನೆ. ಸರಿಯಾದ ಉತ್ತರ ಆಪ್ಷನ್ ಡಿ ಬಾಷ್ಪ ವಿಸರ್ಜನೆ. ಥ್ಯಾಂಕ್ ಯು ಫ್ರೆಂಡ್ಸ್. ಈ ಪಿ ಡಿ ಎಫ್ಗಾಗಿ ನೀವು ಲೆಟ್ಸ್ ಗೈಡ್ ಎಂಬ ಟೆಲಿಗ್ರಾಮ್ ಚಾನಲನ್ನು ಜಾಯಿನ್ ಆಗಿ ಅಲ್ಲಿ ಈ PDF ಪಡ್ಕೋಬಹುದು. ಥ್ಯಾಂಕ್ ಯು ಫಾರ್ ವಾಚಿಂಗ್.